Okay, my dear students, good morning. This is your CMK sir. My dears, ನಿನ್ನೆ ಒಂದು ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ತುಂಬಾ ಜನ ಅದನ್ನ ಸಾಲ್ವ್ ಮಾಡಿ ಕಳಿಸಿದೀರಾ. ಸೊ ಬಿಕಾಸ್ ಆಫ್ ಬಿಸಿ ಶೆಡ್ಯೂಲ್ ನನಗೆ ಸೆಕೆಂಡ್ PU ಕ್ಲಾಸಸ್ ಇರೋದ್ರಿಂದ ಸರಿಯಾಗಿ ಅದನ್ನ ವ್ಯಾಲ್ಯೂಯೇಟ್ ಮಾಡಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ವ್ಯಾಲ್ಯೂಯೇಟ್ ಮಾಡಿ ಕಳಿಸ್ತೀನಿ ಮೈ ಡಿಯರ್ಸ್. ನೋ ಪ್ರಾಬ್ಲಮ್, ಅದ್ರಲ್ಲಿ ವ್ಯಾಲ್ಯೂ ಮಾಡಿ ಕಳಿಸ್ತೀನಿ. ಮೈ ಡಿಯರ್ಸ್, ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ನೋಡಿ. ಆಕ್ಚುಲಿ ನಿಮ್ಗೆ ಪ್ರಾಬ್ಲಮ್ ಲಾಸ್ಟ್ ಅಲ್ಲಿ ಸ್ವಲ್ಪ ಎಡಿಟ್ ಮಾಡಿದೆ. ಆ ಎಡಿಟ್ಸ್ ನೀವು ನೋಡ್ಕೊಂಡ್ಲಿಲ್ಲ ಅನ್ಸುತ್ತೆ. ಇಲ್ಲಿ ನೋಡ್ಕೊಳ್ಳಿ, ರಾಯಲ್ಟಿ 5 per ton, ರಾಯಲ್ಟಿ 5 per ton, ಮಿನಿಮಮ್ ರೆಂಟ್ 1,20,000, ಮಿನಿಮಮ್ ರೆಂಟ್ 1,20,000. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್, ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್ within first 4 years, my dears, within first 4 years. Years 2010, 11, 12, 13, 14, 15. Output 20,000, 22,000, 24,000, 26,000, 30,000 and 40,000. 1, 2, 3, 4, 5, 6 years ಇದೆ. ಇರ್ಲಿ, ನೆನೆ ಕೊಟ್ಟಿದ್ ಕಟ್ ಮಾಡ್ಕೊಟ್ಟಿದ್ದೆ ಪ್ರಾಬ್ಲಮ್. ಈಗ ಏನಿದೆಯೋ ಪ್ರಾಬ್ಲಮ್ ಅದನ್ನೇ ಸಾಲ್ವ್ ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಮೈ ಡಿಯರ್ಸ್, 2010 to 2015 ಇಯರ್ಸ್ ತಗೊಂಡಿದ್ದೀನಿ ಮೈ ಡಿಯರ್ಸ್, ಇಯರ್ಸ್ ತಗೊಂಡಿದ್ದೀನಿ. ಅಗೇನ್ ಔಟ್ಪುಟ್ 20,000, 22, 24, 26, 30, 40 ಔಟ್ಪುಟ್ ತಗೊಂಡಿದ್ದೀನಿ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಫಿಕ್ಸ್ಡ್ ಮೈ ಡಿಯರ್ಸ್, ಮಿನಿಮಮ್ ರೆಂಟ್ ಫಿಕ್ಸ್ಡ್ ಫಾರ್ 1,20,000. ಇಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ನಾನೇನು ಇನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ. ಆಸ್ ಯೂಶುವಲ್ ಕಾಲಮ್ಸ್ ನಮಗೆ ಗೊತ್ತಿರೋ ಅಂತದ್ದೇ. ಫಸ್ಟ್ ಕಾಲಮ್ ಇಯರ್ ಕಾಲಮ್, ಸೆಕೆಂಡ್ ಔಟ್ಪುಟ್, ಥರ್ಡ್ ಮಿನಿಮಮ್ ರೆಂಟ್, ಫೋರ್ತ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ಸ್ ಫಿಫ್ತ್, ಸರ್ಪ್ಲಸ್ ಸಿಕ್ಸ್ತ್, ಶಾರ್ಟ್ ವರ್ಕಿಂಗ್ಸ್ ರಿಕವರಿ 7, ಶಾರ್ಟ್ ವರ್ಕಿಂಗ್ಸ್ ಇರ್ರಿಕವರಿ 8, surplus after recovery of short workings 9, and payment to landlord, payment to landlord 10 my dears, 10. okay na? So 10 columns ಬರ್ತಕ್ಕಂತ ರಾಯಲ್ಟಿ ಟೇಬಲ್ ನಾನು ಹಾಕೊಂಡಿದ್ದೀನಿ. ದೆನ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರೆ ಅದನ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಮೈ ಡಿಯರ್ಸ್, ಎಂಟ್ರಿ ಮಾಡ್ಕೊಂಡಿದ್ದೀನಿ. ಬೇರೆ ಏನು ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಮೈ ಡಿಯರ್ಸ್, ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ ಫಸ್ಟ್ 4 years ಮೈ ಡಿಯರ್ಸ್, ಫಸ್ಟ್ 4 years ರಾಯಲ್ಟಿ 5 per ton. ಔಟ್ಪುಟ್ ಏನಿರುತ್ತೋ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಿನಿಮಮ್ ರೆಂಟ್ 1,20,000, ಮಿನಿಮಮ್ ರೆಂಟ್ 1,20,000. ಓಕೆನಾ? ದೆನ್ ಮೈ ಡಿಯರ್ಸ್, ನಾನೀಗ ಪ್ರಾಬ್ಲಮ್ ಎಂಟ್ರಿ ಮಾಡ್ತಿದ್ದೀನಿ. ಫಸ್ಟ್ ಇಯರ್ ಬರ್ತಿದ್ದೀನಿ ಮೈ ಡಿಯರ್ಸ್. 20,000 ಔಟ್ಪುಟ್ ಇದೆ, ರಾಯಲ್ಟಿ 5 ಇದೆ. 20,000 ಇಂಟು 5 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 1 lakh rupees ಬರುತ್ತೆ. ಇಸ್ ಇಟ್ ರೈಟ್? ಕರೆಕ್ಟಾ? ಒಬ್ರು ಯಾರು ಆಡಿಯೋ ಇದ್ದೀರಲ್ಲ, ಮಾತಾಡ್ತೀರಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾನು ಕೇಳಿದ ಕ್ವಶನ್ಸ್ ಹೇಳ್ತೀರಿ. ಸೊ 20,000 ಇಂಟು 5 ಮಾಡ್ಕೊಂಡ್ರೆ 1 lakh rupees ಬರುತ್ತೆ. ಬಟ್ ಮಿನಿಮಮ್ ರೆಂಟ್ ನಾವು ಪೇ ಮಾಡ್ಬೇಕಾಗಿರೋದು 1,20,000. 1,20,000 ಪೇ ಮಾಡ್ಬೇಕು. 1 lakh ನಮಗ್ ಬಂದಿದೆ. ಅಲ್ಲಿಗೆ ಶಾರ್ಟೇಜ್ ಇದೆ. ಎಷ್ಟು ಶಾರ್ಟೇಜ್ ಇದೆ? 20,000 ಶಾರ್ಟೇಜ್ ಇದೆ ಮೈ ಡಿಯರ್ಸ್, 20,000 ಶಾರ್ಟೇಜ್ ಇದೆ. ಸೊ ದಟ್ಸ್ ವೈ ವೇರ್ ದೇರ್ ಇಸ್ ಎ ಶಾರ್ಟ್ ವರ್ಕಿಂಗ್ಸ್, ಸರ್ಪ್ಲಸ್ ಬರಲ್ಲ. ಶಾರ್ಟ್ ವರ್ಕಿಂಗ್ಸ್ ಎಲ್ಲಿರುತ್ತೋ ಅಲ್ಲಿ ಸರ್ಪ್ಲಸ್ ಬರಲ್ಲ. ಸೊ ರಿಕವರಿ ಮಾಡ್ಕೊಳ್ಳೋಕೆ ನಮ್ಗೆ ಫಸ್ಟ್ 4 years ವರೆಗೂ ಟೈಮ್ ಇದೆ. ಯಾವಾಗಾದ್ರೂ ಬರ್ಬೋದು. ಈ ರಿಕವರಿ ಮಾಡೋಕ್ಕೂ 4 years ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಅಲ್ಲಿಗೆ ಪೇಮೆಂಟ್ ಅಂತ ನಮ್ಗೆ ಎಷ್ಟು ಬರುತ್ತೆ ಮೈ ಡಿಯರ್ಸ್? ಪೇಮೆಂಟ್ ಅಂತ ಎಷ್ಟು ಬರಬೇಕು? 1,20,000. 1,20,000. 1,20,000. 1,20,000 ಪೇಮೆಂಟ್ ಬರಬೇಕು. 1,20,000. ಬೇರೆಯವ್ರು ಮಾತಾಡಬಾರ್ದು. 1 or 2 ಯಾರು ಇದೀರೋ ಅವ್ರು ಸೈಲೆಂಟ್ ಆಗಿರ್ಬೇಕು. ನಾನು ಕ್ವಶನ್ಸ್ ಕೇಳಿದಾಗ ಇಲ್ಲ ಮಿಸ್ ಆದ್ರೆ ಮಾತಾಡಿ. ವಾಯ್ಸ್ ಎಲ್ಲ ಇದು ಬರಬಾರ್ದು. ಮತ್ತೆ ನಾನು ಎಲ್ಲಾರನ್ನು ಮ್ಯೂಟ್ ಮಾಡ್ಬಿಡ್ತೀನಿ. ರೈಟ್. 2011 22,000 ಇಂಟು 5, 22,000 ಇಂಟು 5 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಮೈ ಡಿಯರ್ಸ್? 1,10,000 ಬರುತ್ತೆ. 1 lakh, wait a minute my dears, 1,10,000 ಬರುತ್ತೆ. 1,10,000
ನಾವು ಪೇ ಮಾಡಬೇಕಾಗಿರೋದು 1,20,000 ಅಲ್ಲಿಗೆ ಒನ್ಸ್ ಅಗೇನ್ ನಮಗೆ ಶಾರ್ಟೇಜ್ ಬರುತ್ತೆ. ಶಾರ್ಟೇಜ್ ಈಸ್ ನಥಿಂಗ್ ಬಟ್ ಶಾರ್ಟ್ ವರ್ಕಿಂಗ್ಸ್. ಶಾರ್ಟೇಜ್ ಇಸ್ ನಥಿಂಗ್ ಬಟ್ ಏನಂತ ಕರಿತೀವಿ? ಶಾರ್ಟೇಜ್ ಬಂದಿರೋದನ್ನ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಎಷ್ಟು ಶಾರ್ಟ್ ವರ್ಕಿಂಗ್ಸ್? 10,000. ಅಗೇನ್ ಶಾರ್ಟೇಜ್ ಬಂದ್ಮೇಲೆ, ಶಾರ್ಟ್ ವರ್ಕಿಂಗ್ಸ್ ಬಂದ್ಮೇಲೆ ಸರ್ಪ್ಲಸ್ ಬರೋಲ್ಲ, ನಿಲ್. ರಿಕವರಿ ನಿಲ್, ಇರ್ರಿಕವರಬಲ್ ನಿಲ್. ಪೇಮೆಂಟ್ ಆಫ್ಟರ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಒನ್ಸ್ ಅಗೇನ್ ಪೇಮೆಂಟ್ ನಾವು ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಮೈ ಡಿಯರ್ಸ್? 1,20,000 ಪೇಮೆಂಟ್ ಮಾಡಬೇಕಾಗುತ್ತೆ. 1,20,000. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. ಸೊ 1,20,000 ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಪೇಮೆಂಟ್ 1,20,000 ಕೊಡ್ತಿದ್ದೀನಿ ಮೈ ಡಿಯರ್ಸ್. 1,20,000 ಪೇಮೆಂಟ್. ಅಗೇನ್ ಥರ್ಡ್ ಇಯರ್ ಮೈ ಡಿಯರ್ಸ್, ಒಂದು ಜ್ಞಾಪಕ ಇಟ್ಕೊಳ್ಳಿ. ನೆನೆ ನೀವು ಕನ್ಫ್ಯೂಸ್ ಆಗಿರೋದು ಏನು ಅಂದ್ರೆ, ನಮಗೆ ರಿಕವರಿ ಮಾಡ್ಕೊಳ್ಳಕ್ಕೆ, ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಳ್ಳಕ್ಕೆ 4 ಇಯರ್ಸ್ ಟೈಮ್ ಇರುತ್ತೆ ಅಂತ ನಾನು ಹೇಳಿದ್ದೆ. 4 ಇಯರ್ಸ್ ಅಲ್ಲಿ ಸೆಕೆಂಡ್ ಇಯರ್ ಸರ್ಪ್ಲಸ್ ಬರ್ಬೋದು, ಥರ್ಡ್ ಇಯರ್ ಬರ್ಬೋದು, ಯಾವಾಗ ಬಂದ್ರೂ ರಿಕವರಿ ಮಾಡ್ಕೋಬಹುದು. ಬಟ್ ಬರ್ಲೇ ಇಲ್ಲ ಅಂದ್ರೆ 4 ವರ್ಷದವರೆಗೂ ವೇಟ್ ಮಾಡ್ಬೇಕಷ್ಟೇ. ಈಗ 24,000 ಇಂಟು 5 ಮಾಡ್ಕೋಬೇಕು ಮೈ ಡಿಯರ್ಸ್. 24,000 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಮೈ ಡಿಯರ್ಸ್? 1,20,000 ಬರುತ್ತೆ. 1,20,000 ಬರುತ್ತೆ ರಾಯಲ್ಟಿ. 24,000 ಇಂಟು 5 ಮಾಡ್ಕೊಂಡ್ರೆ ಮೈ ಡಿಯರ್ಸ್, ಅಲ್ಲಿಗೆ ಮಿನಿಮಮ್ ರೆಂಟ್ ಪೇ ಮಾಡಬೇಕಾಗಿರೋದು 1,20,000. ನಮಗ್ ಬಂದಿರುವಂತ ರಾಯಲ್ಟಿನೂ 1,20,000. ಅಲ್ಲಿಗೆ ಶಾರ್ಟೇಜ್ ಇಲ್ಲ, ಸರ್ಪ್ಲಸ್ ಇಲ್ಲ ಮೈ ಡಿಯರ್ಸ್. ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ಸ್, ದೇರ್ ಇಸ್ ನೋ ಸರ್ಪ್ಲಸ್, ದೇರ್ ಇಸ್ ನೋ ರಿಕವರಿ ಬಿಕಾಸ್ ಈಕ್ವಲ್ ಇದೆ. ರಿಕವರಿ ಮಾಡ್ಕೊಳಕ್ ಆಗ್ತಿಲ್ಲ. ಇರ್ರಿಕವರಿ ಇನ್ನೂ 1 ವರ್ಷ ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್ಸ್ ಇನ್ನೂ 1 ವರ್ಷ ಟೈಮ್ ಇದೆ. ಸೊ ಪೇಮೆಂಟ್ ಮೈ ಡಿಯರ್ಸ್, ಪೇಮೆಂಟ್ ಆಸ್ ಯೂಶುವಲ್ 1,20,000 ಪೇ ಮಾಡ್ತೀವಿ ಮೈ ಡಿಯರ್ಸ್. ದೆನ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಇಯರ್ ಮೈ ಡಿಯರ್ಸ್, ಫೋರ್ತ್ ಇಯರ್. ಯಾಕೆ ಅಂದ್ರೆ ನಮಗೆ ಶಾರ್ಟ್ ವರ್ಕಿಂಗ್ಸ್ ಏನಾದ್ರೂ ರಿಕವರಿ ಮಾಡ್ಕೊಳ್ಳಕ್ಕೆ ರೈಟ್ಸ್ ಇರೋದಿಲ್ಲ ಮೈ ಡಿಯರ್ಸ್. ಇಲ್ಲಿ ಹೆಂಗಿರುತ್ತೆ ಪ್ರಾಬ್ಲಮ್ ಅಂದ್ರೆ, ನಾನು ಒಂದು 100 ಪ್ರಾಬ್ಲಮ್ಸ್ ಮಾಡಿದ್ರು ಸ್ಯಾಟಿಸ್ಫೈ ಆಗಲ್ಲ ಇದು. ಯಾಕೆ ಅಂದ್ರೆ ಪ್ರಾಬ್ಲಮ್ ಹಿಂಗಾದ್ರೂ ಕೇಳ್ಬೋದು. ಈಗ ಫಸ್ಟ್ ಇಲ್ಲಿ 20,000 ಬಂತು, ಇಲ್ಲೇ ಸರ್ಪ್ಲಸ್ ಬಂದ್ರೆ ಸೆಕೆಂಡ್ ಇಯರ್ ರಿಕವರಿ ಮಾಡ್ಕೋಬಹುದು. 3ನೇ ವರ್ಷ ಸರ್ಪ್ಲಸ್ ಬಂದ್ರೆ ರಿಕವರಿ ಮಾಡ್ಕೋಬಹುದು. 4ನೇ ವರ್ಷ ಸರ್ಪ್ಲಸ್ ಬಂದ್ರು ರಿಕವರಿ ಮಾಡ್ಕೋಬಹುದು. 4ನೇ ವರ್ಷಕ್ಕೂ ಬರ್ಲಿಲ್ಲ ಅಂದ್ರೆ ಮಾತ್ರ ಇರ್ರಿಕವರಬಲ್. ಬರ್ಲಿಲ್ಲ ಅಂದ್ರೆ ಮಾತ್ರ ಇರ್ರಿಕವರಬಲ್. ಈಗ ನೋಡಿ ಮೈ ಡಿಯರ್ಸ್, 26,000 ಇಂಟು 5 ಮೈ ಡಿಯರ್ಸ್. 26,000 ಇಂಟು 5 ಎಷ್ಟು ಬರುತ್ತೆ? 1,30,000 ಬರುತ್ತೆ ಮೈ ಡಿಯರ್ಸ್. 1,30,000 ಬರುತ್ತೆ. 1,30,000. ಅಲ್ಲಿಗೆ ನಾವು ಪೇ ಮಾಡಬೇಕಾಗಿರೋದು 1,20,000. ನಮಗ್ ಬಂದಿರೋದು 1,30,000 ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಫೋರ್ತ್ ಇಯರ್, ದಿಸ್ ಇಸ್ ದ ಲಾಸ್ಟ್ ಇಯರ್ ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್. ಕರೆಕ್ಟಾ? ಆಲ್ರೆಡಿ ನಮ್ಗೆ ಶಾರ್ಟ್ ವರ್ಕಿಂಗ್ಸ್ ಅಂತ 20,000 20 ಪ್ಲಸ್ 10 30,000 ಇದೆ. ನಾವೀಗ ಸಿಕ್ಕಿದ್ರೆ 30,000 ರಿಕವರಿ ಮಾಡ್ಕೋಬೇಕು. ಬಟ್ ನಮ್ಗೆ ಈಗ ಸರ್ಪ್ಲಸ್ ಎಷ್ಟು ಸಿಕ್ತಿದೆ? ಇದರಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಮೈ ಡಿಯರ್ಸ್. ನಾವು ಕೊಡ್ಬೇಕಾಗಿರೋದು 1,20,000, ನಮ್ಗೆ 1,30,000 ಬಂದಿದೆ. ಅಲ್ಲಿಗೆ ಸರ್ಪ್ಲಸ್ ಅಂತ ನಮ್ಗೆ ಎಷ್ಟು ಬರುತ್ತೆ? 10,000 ಬರುತ್ತೆ ಮೈ ಡಿಯರ್ಸ್. 10,000. ನಮ್ ಕೈಯಲ್ಲಿ ಈಗ ಸರ್ಪ್ಲಸ್ ಜಾಸ್ತಿ ಇರೋದು ಎಷ್ಟು? 10,000 ಮಾತ್ರ. ಬಟ್ ನಮಗ್ ಬೇಕಾಗಿರೋದು ಎಷ್ಟು? ಬೇಕಾಗಿರುವುದು ಎಷ್ಟು? 30,000. ನಮ್ಮ ಹತ್ರ ಇರೋದು ಎಷ್ಟು? 10,000. ಈಗ ಶಾರ್ಟ್ ವರ್ಕಿಂಗ್ ರಿಕವರಿ ನಾವ್ ಎಷ್ಟು ರಿಕವರಿ ಮಾಡ್ಕೋಬಹುದು? ವೆರಿ ಇಂಪಾರ್ಟೆಂಟ್ ಮೈ ಡಿಯರ್. ಇದ್ರೆ 30,000 ರಿಕವರಿ ಮಾಡ್ಕೋಬಹುದಿತ್ತು. ಬಟ್ ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ. ಸೊ ಹಾಗಾಗಿ ಎಷ್ಟು ರಿಕವರಿ ಮಾಡ್ಕೊಳ್ತೀವಿ? 10,000 ಮಾತ್ರ ರಿಕವರಿ ಮಾಡ್ಕೋತೀವಿ. ಬಿಕಾಸ್ ಸರ್ಪ್ಲಸ್ ಅಷ್ಟೇ ಇರೋದು. ಇದ್ದಿದ್ರೆ 30,000 ರಿಕವರಿ ಮಾಡ್ಕೋಬಹುದಾಗಿತ್ತು. ಬಟ್ ಇಲ್ಲ, 10,000 ಸರ್ಪ್ಲಸ್ ಬಂದಿರೋದು. ಲಾಸ್ಟ್ ಇಯರ್ ಇದೇ 4ನೇ ವರ್ಷ ಆಗಿರೋದ್ರಿಂದ ನಮ್ಗೆ ಇಲ್ಲೇ ರೈಟ್ಸ್ ಇರೋದು. ನೆಕ್ಸ್ಟ್ ಬಂದ್ರೆ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗೆ ಇಲ್ಲದೆ ಇರೋದ್ರಿಂದ ನಾವು 10,000 ರಿಕವರಿ ಮಾಡ್ಕೊಂಡಿದೀವಿ. ಅಲ್ಲಿಗೆ ಇರ್ರಿಕವರಿ ಎಷ್ಟು ಬರುತ್ತೆ? ಇರ್ರಿಕವರಬಲ್ ಎಷ್ಟು ಬರುತ್ತೆ ಅಂದ್ರೆ, ಸೊ 10,000 ರಿಕವರಿ ಮಾಡ್ಕೊಂಡ್ರೆ 30,000 ಅಲ್ಲಿ 10,000 ಹೋದ್ರೆ ಇನ್ನ 20,000 ಇರ್ರಿಕವರಬಲ್. 20,000 ಇರ್ರಿಕವರಬಲ್ ಶಾರ್ಟ್ ವರ್ಕ್. ಅಲ್ಲಿಗೆ ಇದು ಕ್ಲಿಯರ್ ಆಗ್ಬಿಡುತ್ತೆ ಮೈ ಡಿಯರ್ಸ್. ಫಸ್ಟ್ ಇಂದ ಫೋರ್ತ್ ಇಯರ್ ಕ್ಲಿಯರ್ ಆಗ್ಬಿಡ್ತೀವಿ. ಮತ್ತೆ ಇನ್ನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಮೈ ಡಿಯರ್ಸ್, 30,000 ನಮ್ಗೆ ಟೋಟಲ್ 20 ಪ್ಲಸ್ 10 30,000 ಶಾರ್ಟ್ ವರ್ಕಿಂಗ್ಸ್ ಇದೆ. ಅದನ್ನ ರಿಕವರಿ ಮಾಡ್ಕೊಳ್ಳಕ್ಕೆ 4 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ. ಫೋರ್ತ್ ಇಯರ್ 10,000 ಮಾತ್ರ ಸರ್ಪ್ಲಸ್ ಬಂದಿದೆ. ಆ 10,000 ನ ರಿಕವರಿ ಮಾಡ್ಕೊಂಡಿದೀನಿ. 20,000 ಇರ್ರಿಕವರಬಲ್ ಆಗುತ್ತೆ ಮೈ ಡಿಯರ್ಸ್. 20,000 ಇರ್ರಿಕವರಬಲ್ ಆಗುತ್ತೆ. ಸೊ ದೆನ್ ಮೈ ಡಿಯರ್ಸ್, ಸರ್ಪ್ಲಸ್ ಆಫ್ಟರ್ ಪೇಮೆಂಟ್ ನಿಲ್ ಮೈ ಡಿಯರ್ಸ್. ಕಾಮನ್ ಆಗಿ ನಿಲ್ ಬರುತ್ತೆ.
So now it's the payment 1,20,000 my dears. Payment 1,20,000. ಅರ್ಥ ಆಯ್ತಾ? ಈಗ ಈ ಫಸ್ಟ್ 3 years ಅಲ್ಲಿ ಎಲ್ಲಾದ್ರೂ ಸರ್ಪ್ಲಸ್ ಬಂದ್ರೆ ರಿಕವರಿ ಮಾಡ್ಕೋಬಹುದು, ಸಮಸ್ಯೆ ಇಲ್ಲ. ಬಟ್ ಇರ್ರಿಕವರಿ ಮಾಡ್ಬೇಕು ಅಂದ್ರೆ 4th year ವರೆಗೂ ನಾವು ವೇಟ್ ಮಾಡ್ಲೇಬೇಕು ಇರ್ರಿಕವರಿ ಮಾಡ್ಕೊಳ್ಳೋದಕ್ಕೆ. ರಿಕವರಿ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಬಂದ್ರೂ ರಿಕವರಿ ಮಾಡ್ಕೋಬಹುದು. ಓಕೆನಾ ಮೈ ಡಿಯರ್ಸ್? ನೆಕ್ಸ್ಟ್ ಅವ್ರ ಆಡಿಯೋ ನೋಡಿ. ಯಾರ ಆಡಿಯೋ? 30,000 into 5. 30,000 into 5 my dears. ಎಷ್ಟು ಬರುತ್ತೆ? 30,000 into 5 ಮಾಡ್ಕೊಂಡ್ರೆ ನಿಮ್ಗೆ 1,50,000 ಬರುತ್ತೆ my dears. 1,50,000 ಬರುತ್ತೆ. 1,50,000 ಬರುತ್ತೆ my dears. ಇದು 5th year my dears. 5th year ಆಗಿರೋದ್ರಿಂದ 1,50,000 ಅಲ್ಲಿಗೆ my dears ಸರ್ಪ್ಲಸ್ ಅಂತ ನಮ್ಗೆ ಎಷ್ಟು ಬರುತ್ತೆ? 1,20,000 ಪೇ ಮಾಡ್ಬೇಕು ನಾವು. 30,000 ಸರ್ಪ್ಲಸ್ ಬರುತ್ತೆ my dears. 30,000 ಸರ್ಪ್ಲಸ್ ಈಗೇನೋ ಇದೆ, ಬಟ್ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ? 30,000 ಸರ್ಪ್ಲಸ್ ಇದೆ. ರಿಕವರಿ ಮಾಡ್ಕೊಳ್ಳೋಕೆ ಏನು ಇಲ್ಲ, ಯಾಕೆಂದ್ರೆ ಇಲ್ಲಿ ರಿಕವರಿ ಪ್ಲಸ್ ಇರ್ರಿಕವರಬಲ್ ಎರಡು ಎಂಟ್ರಿ ಮಾಡ್ಬಿಟ್ಟಿದೀವಿ ಮೈ ಡಿಯರ್. ರಿಕವರಿ ನೋಡಿ ಬ್ಲೂ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ. ಇರ್ರಿಕವರಬಲ್ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದೀನಿ. ಅದು ಸಾಧ್ಯವಾಗ್ಲಿಲ್ಲ ಕವರ್ ಮಾಡ್ಕೊಳಕ್ಕೆ, ಯಾಕಂದ್ರೆ ನಮ್ಗೆ ರೈಟ್ಸ್ ಇಲ್ಲ. 5ನೇ ವರ್ಷ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗಿಲ್ಲ. ಸೊ ಹಾಗಾಗಿ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ನಿಲ್ ಮೈ ಡಿಯರ್ಸ್, ಇರ್ರಿಕವರ್ ಆಲ್ಸೋ ನಿಲ್ ಮೈ ಡಿಯರ್ಸ್, ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್ ಮೈ ಡಿಯರ್ಸ್. ದ ಪೇಮೆಂಟ್ ಈಸ್ 1,50,000. 1,50,000. 1,50,000. ಓಕೆನಾ? ಸೊ ದೆನ್ ಮೈ ಡಿಯರ್ಸ್ ಲಾಸ್ಟ್ ಇಯರ್ 2015 ಬಂದಾಗ 40,000 into 5. 40,000 into 5 ಮಾಡ್ಕೊಂಡ್ರೆ ನಿಮ್ಗೆ 2 lakhs ಬರುತ್ತೆ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. 2 lakhs ಬರುತ್ತೆ ಮೈ ಡಿಯರ್ಸ್. 2 lakhs. Then surplus my dears, surplus 50,000 ಅಲ್ಲ 80,000 rupees surplus ಬರುತ್ತೆ my dears. 80,000 surplus ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗಿಲ್ಲ. ಇರ್ರಿಕವರಬಲ್ ಆಲ್ಸೋ ನಿಲ್. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಪೇಮೆಂಟ್ 2 lakhs rupees ಕೊಡ್ಬೇಕು. 2 lakhs ಕೊಡ್ಬೇಕು. 2 lakhs rupees. This is the method of solving royalty table. This is the method of solving royalty table. My dears, rights ಎಲ್ಲವರೆಗೂ ಇರುತ್ತೆ ನಮಗೆ ರಿಕವರಿ ಮಾಡ್ಕೊಳ್ಳೋಕೆ ನೋಡ್ಕೋಬೇಕು, ಸಾಲ್ವ್ ಮಾಡಬೇಕು my dears. This is the method of solving royalty table. Next my dears, ಇನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಇಲ್ಲ, ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ my dears. Prepare analysis of royalty table ಅಂತಿದೆ. Prepare analysis of royalty table. Royalty 2.5 per ton. 2.5 per ton. Minimum rent 40,000. Right to recap short workings. First 3 years ಇದೆ. Very important. Last ಎರಡು ಪ್ರಾಬ್ಲಮ್ ಅಲ್ಲಿ ಫಸ್ಟ್ 2 years ಇತ್ತು, 4 years ಇತ್ತು. ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ 3 years. ಫಸ್ಟ್ 3 ವರ್ಷದಲ್ಲಿ ಮಾತ್ರ ರಿಕವರಿ ಮಾಡ್ಕೋಬೇಕು. ಇಯರ್ 2013, 14, 15, 16, 17. Then output 15,000, 16,000, 17,000, 20,000, 22,000 ಇದೆ my dears. ನೋಡಿ ಮೈ ಡಿಯರ್ಸ್, ಸಾಲ್ವ್ ಬರ್ತಿದ್ದೀನಿ. 2013, 14, 15, 16, 17 ಇದೆ. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, 17 ಹ್ಯಾಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ 17 ಇದೆ. ರೈಟ್ ಸ್ವಲ್ಪ ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಟೇಬಲ್ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ರೈಟ್ ಮೈ ಡಿಯರ್ಸ್, ಕೇಳಿಸ್ತಿದಿಲ್ಲ? ರೈಟ್ 2013, 14, 15, 16, 17 ಮೈ ಡಿಯರ್ಸ್. ಇಯರ್ಸ್ ಆಸ್ ಯೂಶುವಲ್ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ರೆ ಅದು ಬರ್ಕೊಂಡಿದ್ದೀನಿ ಮೈ ಡಿಯರ್ಸ್. ದೆನ್ ಔಟ್ಪುಟ್ 15,000, 16,000, 17,000, 20,000, 22,000 ಅವ್ರು ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೀನಿ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ 40,000 ಅವರೇ ಕೊಟ್ಬಿಟ್ಟಿದ್ದಾರೆ ಮೈ ಡಿಯರ್ಸ್, ಪ್ರಾಬ್ಲಮ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ. ರಾಯಲ್ಟಿ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್ 2.5 per ton ಅಂತ. 2.5 per ton ಅಂತ. ಸೊ ಈಗ 15,000 into 2.5 ಮಾಡ್ಕೋಬೇಕು ಮೈ ಡಿಯರ್ಸ್. 15,000 into 2.5 ಮಾಡ್ಕೊಬೇಕು ನೀವು. ಆಗ ನಿಮ್ಗೆ ಏನ್ ಬರುತ್ತೆ? ರಾಯಲ್ಟಿ ಬರುತ್ತೆ 37,500.
ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ 37,500. ಕ್ಯಾಲ್ಕುಲೇಟ್ ಹೇಳ್ತಾ ಇರಿ 37,500 ಇದೆಯಲ್ಲ ಓಕೆ 37,500 ಮೈ ಡಿಯರ್ಸ್ ನಾವು ಪೇ ಮಾಡಬೇಕಾಗಿರೋದು 40,000 ನಮಗೆ ಬಂದಿರೋದು 37,500 ಅಲ್ಲಿಗೆ 2,500 ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್ 2,500 ಶಾರ್ಟ್ ವರ್ಕಿಂಗ್ಸ್ ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ಬಂದ್ಮೇಲೆ ಸರ್ಪ್ಲಸ್ ಬರಲ್ಲ ನಿಲ್ ರಿಕವರಿ ಮಾಡ್ಕೊಳ್ಳೋಕೆ 3 ಇಯರ್ಸ್ ಟೈಮ್ ಇದೆ ನಿಲ್ ಇರಿಕವರ್ ಮಾಡೋದಕ್ಕೂ 3 ಇಯರ್ಸ್ ಟೈಮ್ ಇದೆ ನಿಲ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಪೇಮೆಂಟ್ ನಾವ್ ಎಷ್ಟು ಪೇ ಮಾಡಬೇಕು 40,000 ಪೇ ಮಾಡ್ಬೇಕು ಮೈ ಡಿಯರ್ಸ್ 40,000 ಪೇಮೆಂಟ್ ನ ಮಾಡಬೇಕಾಗುತ್ತೆ ಪೇಮೆಂಟ್ ನ ಮಾಡಬೇಕು ರೈಟ್ ಪೇಮೆಂಟ್ ಮಾಡಬೇಕಾಗುತ್ತೆ 40,000 ಪೇಮೆಂಟ್ ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದ್ರೆ ಮೈ ಡಿಯರ್ಸ್ 16,000 ಇದೆ 16,000 ಇಂಟು 2.5 ಮಾಡ್ಕೋಬೇಕು 16,000 ಇಂಟು 2.5 ಎಷ್ಟು ಬರುತ್ತೆ 40,000 ಬರುತ್ತೆ ಎಕ್ಸಾಕ್ಟ್ಲಿ 40,000 ಮೈ ಡಿಯರ್ಸ್ ನಾವು ಪೇ ಮಾಡಬೇಕಾಗಿರೋದು 40,000 ನಮಗ್ ಬಂದಿರೋದು 40,000 ಸೊ ನೋ ಶಾರ್ಟ್ ವರ್ಕಿಂಗ್ಸ್ ನೋ ಸರ್ಪ್ಲಸ್ ಮೈ ಡಿಯರ್ಸ್ ಹಿಯರ್ ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ಸ್ ನೋ ಸರ್ಪ್ಲಸ್ ರಿಕವರಿ ಮಾಡ್ಕೊಳ್ಳೋಕು ಎಕ್ಸೆಸ್ ನಮಗ್ ಬಂದಿಲ್ಲ ಸರ್ಪ್ಲಸ್ ಬಂದ್ರೆ ಮಾತ್ರ ರಿಕವರಿ ಈ ರಿಕವರಿ ಮಾಡೋಕೆ ಇನ್ನೊಂದು ವರ್ಷ ಟೈಮ್ ಇದೆ ದೆನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್ ಪೇಮೆಂಟ್ 40,000 ಮೈ ಡಿಯರ್ಸ್ payment 40,000 next third year my dear, very important year because we have right up to 3 years only ಇದೇ ವರ್ಷದಲ್ಲಿ ರಿಕವರಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಇರಿಕವರಬಲ್ ಆಗ್ಬಿಡುತ್ತೆ 17,000 into 2.5 ಎಷ್ಟು ಬರುತ್ತೆ ಮೈ ಡಿಯರ್ಸ್ 17,000 into 2.5 ಎಷ್ಟು ಬರುತ್ತೆ 42,500 okay 42,500 okay okay ಅಲ್ಲಿಗೆ ನಮ್ಗೆ ಇಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೆ ನೋಡ್ಕೊಳ್ತೀರಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಬಿಕಾಸ್ ಸರ್ಪ್ಲಸ್ ಬರ್ತಿದೆ ಯಾಕೆಂದ್ರೆ 40,000 ಪೇ ಮಾಡಬೇಕು 42,500 ಬರ್ತಿದೆ ಸೊ 2,500 ಸರ್ಪ್ಲಸ್ ಬರುತ್ತೆ ನಮ್ಗೆ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆ 2,500 ಇದೆ ಈಕ್ವಲ್ ಆಗಿದೆ ಸೊ ಅಲ್ಲಿಗೆ ನಾವು ರಿಕವರಿ ಕಂಪ್ಲೀಟ್ ಮಾಡ್ಕೋಬಹುದು 2,500 ರಿಕವರಿ ಸೊ ಇರ್ರಿಕವರಬಲ್ ನಿಲ್ ಮೈ ಡಿಯರ್ಸ್ ಯಾಕೆಂದ್ರೆ ಯಾವ್ದು ಇಲ್ಲ ಇನ್ ಎಲ್ಲಿ ಎಷ್ಟಿದೆಯೋ ಅಷ್ಟು ರಿಕವರಿ ಮಾಡ್ಕೊಂಡಿದೀವಿ ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್ಸ್ ನಿಲ್ ಪೇಮೆಂಟ್ ಈಗ ನಾವು ಎಷ್ಟು ಕೊಡ್ತೀವಿ 40,000 ಪೇಮೆಂಟ್ ಮಾಡ್ತೀವಿ ದಿಸ್ ಇಸ್ ದ ಮೆಥಡ್ ಇನ್ನು ಬಂದ್ರೂ ನಾವು ರಿಕವರಿ ಮಾಡ್ಕೊಳ್ಳೋ ರೇಟ್ಸ್ ಇಲ್ಲ ಫಸ್ಟ್ 3 ಇಯರ್ಸ್ ಅಷ್ಟೇ ಕೊಟ್ಟಿರೋದು 20,000 into 2/5 50,000 ಬರುತ್ತೆ 50,000 ಸೊ ಶಾರ್ಟ್ ವರ್ಕಿಂಗ್ಸ್ ನಿಲ್ ಸರ್ಪ್ಲಸ್ 10,000 ಸರ್ಪ್ಲಸ್ ಮೈ ಡಿಯರ್ಸ್ 10,000 ಸೊ ರಿಕವರಿ ನಿಲ್ ಮೈ ಡಿಯರ್ಸ್ ಯಾಕೆಂದ್ರೆ ಯಾವ್ದು ಇಲ್ಲ ರಿಕವರಿ ರೈಟ್ಸು ಇಲ್ಲ ಇರ್ರಿಕವರಬಲ್ ನಿಲ್ ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್ ಪೇಮೆಂಟ್ 40,000 50 ದೆನ್ 22,000 into 2.5 ಮಾಡ್ಕೋಬೇಕು ಮೈ ಡಿಯರ್ಸ್ 22,000 into 2.5 into 22,000 55,000 rupees 55,000 ಸೊ ಶಾರ್ಟ್ ವರ್ಕಿಂಗ್ಸ್ ನಿಲ್ ಆಗುತ್ತೆ ಸೊ ಸರ್ಪ್ಲಸ್ ಬರುತ್ತೆ ನಮ್ಗೆ ಎಷ್ಟು ಬರುತ್ತೆ ಸರ್ಪ್ಲಸ್ 15,000 rupees ಸರ್ಪ್ಲಸ್ ಬರುತ್ತೆ ರೈಟ್ ಸೊ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ ನಿಲ್ ಇರ್ರಿಕವರಬಲ್ ಮಾಡೋ ರೈಟ್ಸ್ ಇಲ್ಲ ನಿಲ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಲ್ಸೋ ನಿಲ್ ಪೇಮೆಂಟ್ 55,000 yes this is the way of solving the problem my dear this is the way of solving the problem ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್ ಅರ್ಥ ಆಗ್ತಿದೆಯಲ್ಲ ಸೊ ದಿಸ್ ಇಸ್ ದ ಮೆಥಡ್ ಎಷ್ಟೇ 1000 ಪ್ರಾಬ್ಲಮ್ ಮಾಡಿಸಿದ್ರು ನೀವು ಸ್ಯಾಟಿಸ್ಫೈ ಆಗಲ್ಲ ಯಾಕೆ ಅಂದ್ರೆ ಪ್ರಾಬ್ಲಮ್ ಹೆಂಗ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಮಾಡ್ಕೊಳ್ಬೇಕು ದಿಸ್ ಇಸ್ ದ ಲಾಜಿಕಲ್ ಪಾಯಿಂಟ್ ನೇಚರ್ ಅರ್ಥ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ ಅರ್ಥ ಇದೇ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋಬೇಡಿ ಯಾವ ಪ್ರಾಬ್ಲಮ್ ಆದ್ರೂ ಕೊಟ್ಟಿರ್ಲಿ ಪ್ರಾಬ್ಲಮ್ ಅಲ್ಲಿ ಏನು ಕೇಳಿದ್ದಾರೆ ಅದ್ರ ಬೇಸ್ ಮೇಲೆ ಹೋಗ್ಬೇಕು ನಾವ್ ಯಾವತ್ತು ಇದೇ ಪ್ರಾಬ್ಲಮ್ ಎಕ್ಸಾಮ್ ಬರುತ್ತೆ ಅವೆಲ್ಲ ಸುಳ್ಳು ಅರ್ಥ ಆಗ್ತದೆ ಅಂಡ್ ಐ ಆಮ್ ನಾಟ್ able to satisfy the royalty accounts because it's logical ಇರೋದ್ರಿಂದ ನಾನ್ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋಲ್ಲ ರಾಯಲ್ಟಿ ಬಿಸ್ನೆಸ್ ಅಲ್ಲಿ ಅರ್ಥ ಆಗ್ತಿದ್ಯಾ ಸೊ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೇಕು ಅದನ್ನ ನೋಡ್ಕೊಂಡು ಹೋಯ್ತಾ ಇರ್ಬೇಕಾಗುತ್ತೆ ಅಷ್ಟೇ ನೆಕ್ಸ್ಟ್ ನೋಡಿ ಮೈ ಡಿಯರ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಿದ್ದೀನಿ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಿಪೇರ್ ರಾಯಲ್ಟಿ ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ಏನ್ ಕೇಳಿದ್ದಾರೆ ಮಿನಿಮಮ್ ರೆಂಟ್ ಮೈ ಡಿಯರ್ಸ್ ಇದು ಮಿನಿಮಮ್ ರೆಂಟ್ minimum rent 72,000 royalty 4.5 per ton right to recap short working first 4 years ಮತ್ತೆ 4 years goytu problem 2001
2 3 4 5 ಒಂದು ವರ್ಷ ಎಕ್ಸ್ಟ್ರಾ ಇದೆ ಅಷ್ಟೇ ಮೈ ಡಿಯರ್ಸ್. ಮತ್ತೆ ಟೇಬಲ್ 10 ಕಾಲಮ್ಸ್ ಆಸ್ ಯೂಶುವಲ್ 2001 2 3 4 5 ಮೈ ಡಿಯರ್ಸ್. ರೈಟ್ ಟು ರೀಕಾಪ್ ಶಾರ್ಟ್ ವರ್ಕಿಂಗ್ಸ್ ನಮ್ಗೆ ಎಷ್ಟು ಟೈಮ್ ಇದೆ 4 ಇಯರ್ಸ್ ವರೆಗೂ ಟೈಮ್ ಇರುತ್ತೆ. 4 years. ಔಟ್ಪುಟ್ 10,000 12,000 15,000 18,000 20,000 ಮೈ ಡಿಯರ್ಸ್. 20,000. ಮಿನಿಮಮ್ ರೆಂಟ್ 72,000. ನಾನು ಏನು ಕ್ಯಾಲ್ಕುಲೇಟ್ ಇನ್ನೂ ಮಾಡಿಲ್ಲ. ರೈಟ್, ಈ ಕ್ಯಾಲ್ಕುಲೇಟ್ ಮಾಡ್ತೀನಿ. Okay, sir. ಈ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ಕೊಳ್ಳಿ. ರೈಟ್, ಈಗ 10,000 ಇಂಟು 4.5 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 45,000. 45,000. ಬರುತ್ತೆ ಮೈ ಡಿಯರ್ಸ್. ನಾವು ಪೇ ಮಾಡಬೇಕಾಗಿರೋದು 72,000, ಬಟ್ ನಮಗ್ ಬಂದಿರತಕ್ಕಂಥದ್ದು 45,000. ಅಲ್ಲಿಗೆ 45,000. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ? 27,000. 27,000. ಸಾರಿ Sir. 27,000 ಶಾರ್ಟ್ working. ಸೊ ಸರ್ಪ್ಲಸ್ ನಿಲ್ ಮೈ ಡಿಯರ್. Nil. ರಿಕವರಿ Nil. ಆಲ್ಸೋ ನಿಲ್ ಬಿಕಾಸ್ 4 ಇಯರ್ಸ್ ಟೈಮ್ ಇದೆ. ಇರ್ರಿಕವರಬಲ್ ಮಾಡ್ಬೇಕು ಅಂದ್ರೂ 4 ಇಯರ್ಸ್ ಟೈಮ್ ಇದೆ. 4 years. ಸರ್ಪ್ಲಸ್ ಆಫ್ಟರ್ ರಿಕವರಿ ಇಲ್ವೇ ಇಲ್ಲ. ಸೊ ದ Nil. ಪೇಮೆಂಟ್ ಈಸ್ 72,000 72,000. to the landlord. 72,000 we should be paid to the landlord. Landlord ಗೆ 72,000 ಪೇ ಮಾಡಬೇಕಾಗುತ್ತೆ. Pay ಮಾಡ್ಬೇಕು. Okay, sir. 72,000 ಪೇ ಮಾಡಬೇಕಾಗುತ್ತೆ. ರೈಟ್. Then second year my dears, 12,000 into 4.5. 12,000 into 4.5 ಎಷ್ಟು ಬರುತ್ತೆ? 54,000. 54,000 ಬಂದ್ರೆ ಅಫ್ ಕೋರ್ಸ್ 72 ಪೇ ಮಾಡಬೇಕು. 54,000 ಬಂದಿದೆ. ಅಲ್ಲಿಗೆ ಶಾರ್ಟೇಜ್ ಎಷ್ಟು? 18,000. 18,000. 18,000 ಶಾರ್ಟ್ ವರ್ಕಿಂಗ್. 18,000 ಶಾರ್ಟ್ ವರ್ಕಿಂಗ್ಸ್. ಸೊ ಶಾರ್ಟ್ ವರ್ಕಿಂಗ್ಸ್ ಬಂದ ಮೇಲೆ ಸರ್ಪ್ಲಸ್ ಇರೋಲ್ಲ ಮೈ ಡಿಯರ್ಸ್. ದೆನ್ ರಿಕವರಿ ಮಾಡ್ಕೊಳ್ಳೋದಿಕ್ಕೆ ಸರ್ಪ್ಲಸ್ ಬಂದಿಲ್ಲ. ಇರ್ರಿಕವರಬಲ್ ಮಾಡೋದಕ್ಕೆ ಇನ್ನು 3 ಇಯರ್ಸ್, ಇನ್ನೊಂದು 4 ಇಯರ್ಸ್ ಅಲ್ವಾ, ಇನ್ನು 2 ಇಯರ್ಸ್ ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಆಸ್ ಯೂಶುವಲ್ 72,000 ಕೊಡ್ತೀವಿ ಮೈ ಡಿಯರ್ಸ್. ದೆನ್ ಮೈ ಡಿಯರ್ಸ್ 2003 15,000 into 4.5. 67,500. ಎಷ್ಟು ಬರುತ್ತೆ? 67,500 ಬರುತ್ತೆ. ಸೊ ನಾವು ಪೇ ಮಾಡಬೇಕಾಗಿರೋದು 72,000, ನಮಗ್ ಬಂದಿರೋದು 67,500. ಅಲ್ಲಿಗೆ ಶಾರ್ಟೇಜ್ ಎಷ್ಟು? 4,500. 4,500 ಶಾರ್ಟೇಜ್. ಶಾರ್ಟೇಜ್ ಬಂದ ಮೇಲೆ ದೇರ್ ಇಸ್ ನೋ ಸರ್ಪ್ಲಸ್. ರಿಕವರಿ ಮಾಡ್ಕೊಳ್ಳೋದಕ್ಕೆ ರೈಟ್ಸೇ ಇಲ್ಲ ಬಿಕಾಸ್ ಶಾರ್ಟೇಜ್ ಬಂದಿದೆ. ಇರ್ರಿಕವರಬಲ್ ಮಾಡಕ್ಕೆ ಇನ್ನೊಂದು ವರ್ಷ ಟೈಮ್ ಇದೆ. ಸೊ ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಆಸ್ ಯೂಶುವಲ್ ಮೈ ಡಿಯರ್ಸ್, ದಟ್ ಈಸ್ 72,000. ಮೈ ಡಿಯರ್ಸ್. 2004 ಇಟ್ಸ್ ಅನ್ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಇಯರ್ ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್. ಈ ವರ್ಷದಲ್ಲಿ ರಿಕವರಿ ಮಾಡ್ಕೊಂಡ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ರೈಟ್ಸ್ ಇಲ್ಲ. ನಮ್ಗೆ ಟೋಟಲ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆ ಟೋಟಲ್ ಮಾಡಿ ಹೇಳಿ. ಇದು ಟೋಟಲ್ ಶಾರ್ಟ್ ವರ್ಕಿಂಗ್ಸ್ 27,000 ಪ್ಲಸ್ 18,000 ಪ್ಲಸ್ 4,500 ಎಷ್ಟಾಗುತ್ತೆ ಹೇಳಿ? 27,000 ಪ್ಲಸ್ 18,000 ಪ್ಲಸ್ 4,500. 49,500 ಶಾರ್ಟ್ ವರ್ಕಿಂಗ್. ನೋಡೋಣ ಎಷ್ಟು ರಿಕವರಿ ಆಗುತ್ತೋ, ಎಷ್ಟು ಇರ್ರಿಕವರಬಲ್ ಆಗುತ್ತೋ ನೋಡೋಣ. ಈಗ ನೋಡಿ 18,000 ಇಂಟು 4.5 ಮಾಡಿ. 18,000 ಇಂಟು 4.5 ಎಷ್ಟು? 81,000 ಮೈ ಡಿಯರ್ಸ್. 81,000 ರಾಯಲ್ಟಿ. 81,000 72,000 ನಾವು ಪೇ ಮಾಡಬೇಕಾಗಿರೋದು. ಬಟ್ ನಮಗ್ ಬಂದಿರುವಂತ ರಾಯಲ್ಟಿ ಎಷ್ಟು? 81,000. ಅಲ್ಲಿಗೆ ಸರ್ಪ್ಲಸ್ ಬರ್ತಿದೆ ಮೈ ಡಿಯರ್. ಸರ್ಪ್ಲಸ್ ಎಷ್ಟು? ಸರ್ಪ್ಲಸ್ 9,000 ಸರ್ಪ್ಲಸ್ ಬರ್ತಿದೆ. 9,000 rupees ಸರ್ಪ್ಲಸ್. ಹಾಗಾದ್ರೆ ಈಗ ನಾವ್ ಎಷ್ಟು ರಿಕವರಿ ಮಾಡ್ಕೋಬಹುದು? 9,000 ಮಾಡ್ಕೊಳಕ್ಕಾಗೋದು. ಯಾಕಂದ್ರೆ ಸರ್ಪ್ಲಸ್ ಅಷ್ಟೇ ಅಲ್ವಾ ಇರೋದು. ಲಾಜಿಕ್ ಅರ್ಥ ಆಯ್ತು ಮೈ ಡಿಯರ್? ಲಾಜಿಕ್ ಅಷ್ಟೇ. ಈಗ ಸಿಕ್ಕಿದ್ರೆ ನಮ್ಗೆ 49,500 ರಿಕವರಿ ಮಾಡ್ಕೋಬಹುದು. ಬಟ್ ಇಲ್ವೇ 9,000 ಮಾತ್ರ ಇದೆ. ಸೊ 9,000 ನಾನು ರಿಕವರಿ ಮಾಡ್ಕೊಂಡಿದೀನಿ. ಅಲ್ಲಿಗೆ ಇರ್ರಿಕವರಬಲ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. 40,500. ಇನ್ನೇನು ಮಾತಾಡ್ಬಿಡಿ. 40,500 ಅಲ್ವಾ ಮೈ ಡಿಯರ್ಸ್? ನೋಡ್ತಿರೋರು ನೋಡ್ಕೊಳ್ಳಿ. 27, 18, 4,500 ಆಡ್ ಮಾಡ್ಕೊಂಡ್ರೆ, 3 ಆಡ್ ಮಾಡ್ಕೊಂಡ್ರೆ 49,500 ಬರುತ್ತೆ. 49,500 ಬರುತ್ತೆ. ಅದು ಟೋಟಲ್ ಶಾರ್ಟ್ ವರ್ಕಿಂಗ್ಸ್. ನಮಗೆ ಅಮೌಂಟ್ ಸಫಿಶಿಯಂಟ್ ಆಗಿದ್ರೆ 49,500 ರಿಕವರಿ ಮಾಡ್ಕೋಬೇಕು. ಬಟ್ ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ. ಎಷ್ಟಿದೆ? 9,000 rupees ಸರ್ಪ್ಲಸ್ ಇದೆ. 9,000 rupees ರಿಕವರಿ ಮಾಡ್ಕೊಂಡ್ರೆ ರಿಮೈನಿಂಗ್ ಇರ್ರಿಕವರಬಲ್ ಅಂತ ಟ್ರಾನ್ಸ್ಫರ್ ಮಾಡ್ತೀವಿ.
500 rupees. 500. Correct idea? 500. Correct Yes, idea? sir. Yes, sir. Okay. Yes, sir. 40,500 irrecoverable short workings. Surplus after recovery nil. The Nil. payment is same amount. 72,000. 72,000. 22,000. ಇಲ್ಲಿಗೆ ಮೇನ್ ಸ್ಟ್ಯಾಂಡ್ ಮುಗ್ದು ಬಿಡುತ್ತೆ ಮೈಡಿಯರ್ಸ್. ಇಷ್ಟೇ, ಇದನ್ನ ನೋಡ್ಕೋಬೇಕಷ್ಟೇ. ಇನ್ನು ಮಿಕ್ಕಿದ್ ಬಂದಿರೋದು ಎಷ್ಟು ಬಂದ್ರೆ ಅಷ್ಟು ಕೊಡೋದೆ ಅಷ್ಟೇ. 20,000 into 4.5 ಎಷ್ಟು ಬರುತ್ತೆ ಮೈಡಿಯರ್ಸ್? 90,000. 90,000 rupees ಬರುತ್ತೆ. 90,000 rupees. So here surplus, how much surplus? 18,000 surplus. 18,000 surplus. But ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಳ್ಳೋಕೆ ಶಾರ್ಟ್ ವರ್ಕಿಂಗ್ಸ್ ಯಾವ್ದು ಇಲ್ಲ, ಇರೋದನ್ನೆಲ್ಲ ಇಲ್ಲಿ ಕ್ಲಿಯರ್ ಮಾಡ್ಬಿಟ್ಟಿದೀವಿ. ಇರ್ರಿಕವರಬಲ್ ಮಾಡೋದು ರೈಟ್ಸು ಇಲ್ಲ ನಮ್ಗೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್ಸ್ ನಿಲ್. ಈಗ ಪೇಮೆಂಟ್ ಎಷ್ಟು ಕೊಡ್ಬೇಕಪ್ಪ? ಪೇಮೆಂಟ್ ಎಷ್ಟು ಕೊಡ್ಬೇಕು? ಪೇಮೆಂಟ್ 90,000. ಪೇಮೆಂಟ್ 90,000 rupees ಕೊಡ್ಬೇಕು. ದಟ್ ಇಸ್ ದ ಗುಡ್ ಮೂವಿಂಗ್. 90,000 payment. So this is the method of solving royalty table or analysis of royalty table, my dears. So this is the method. So one more problem. Prepare, wait a minute my dear, ಸ್ವಲ್ಪ ಕೆಳಗಡೆ ತಗೊಳ್ಳಿ. Prepare analysis of royalty table. Fixed rent ಅಂದ್ರೆ minimum rent, my dears. Fixed rent ಅಂದ್ರೆ ಏನು? Minimum rent. So 36,000 minimum rent ಇದೆ. Royalty 4 per ton ಇದೆ. Right to recap short working first 5 years ಇದೆ my dears. First 5 years ಇದೆ. Years ನೋಡಿ 1 2 3 4 5 6 7 years ಇದೆ. ಇರ್ಲಿ, ಎಷ್ಟು ವರ್ಷ ಆದ್ರೂ ಇರ್ಲಿ ಬಿಡಿ, ಸಾಲ್ವ್ ಮಾಡೋಣ. ಟೇಬಲ್ ತಾನೆ ನೋಡಿ. ಯಾರ್ದು ಡಿಸ್ಟರ್ಬ್ ಬರ್ತಿದೆ? ಟಿವಿ ಹಾಕಿದಿರಾ ಯಾರೋ ನೋಡಿ, ಅವ್ರು ಮ್ಯೂಟ್ ಮಾಡ್ಕೊಂಬಿಡಿ. 7 years ಇದೆ ಟೇಬಲ್ ಮೈ ಡಿಯರ್ಸ್. ಕೆಳಗಡೆ ತಗೋಬಿಡ್ತೀನಿ ಟೇಬಲ್, ಯಾಕೆಂದ್ರೆ ಟೇಬಲ್ ಕಟ್ ಆಗೋದು ಬೇಡ. ನೋಡಿ ಮೈ ಡಿಯರ್ಸ್. ಸೊ ಫಸ್ಟ್ ಇಯರ್ಸ್ ತಗೊಳ್ತಾ ಇದೀನಿ. 7 years ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಲಾಸ್ಟ್ 10 minutes ಇದೆ, ಫಾಸ್ಟ್ ಆಗಿ ಮುಗಿಸ್ಬೇಕು. 10 minutes ಅಷ್ಟೇ ಟೈಮ್ ಇರೋದು ನಮ್ಗೆ. ಔಟ್ಪುಟ್ 5,000 6,000 7,000 8,000 9,000 10,000 11,000 ಮೈ ಡಿಯರ್ಸ್. ಮಿನಿಮಮ್ ರೆಂಟ್ 36,000 each. ಲಾಸ್ಟ್ 10 minutes ಅಷ್ಟೇ ಇರೋದು ನಮ್ಗೆ. ಲಾಸ್ಟ್ 10 minutes ಇದೆ. ಸೊ 36,000 each minimum rent. Royalty 4 per ton. 5 into 4 20,000. Correcta my dears? 20,000. Short workings 16,000. Correcta? Surplus nil. Yes, sir. Recovery nil. Irrecoverable nil. ಎಷ್ಟು ಕೊಡ್ಬೇಕು ಪೇಮೆಂಟ್? 36,000 ಪೇಮೆಂಟ್ ಮಾಡಬೇಕು. 36,000 ಪೇಮೆಂಟ್ ಮಾಡಬೇಕು. ಸೆಕೆಂಡ್ 6,000 into 4 24,000. 24,000 ಇಲ್ಲೂ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. 36 ಅಲ್ಲಿ 24 ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 12,000 ಬರುತ್ತೆ. Is it right? 12,000. 12,000. Short surplus nil. Recovery nil. Irrecoverable nil. Surplus after recovery nil. Payment same as usual. 36,000. 36,000. 7,000 into 4 28,000. So short working ಬರುತ್ತೆ. ಎಷ್ಟು ಶಾರ್ಟ್ ವರ್ಕಿಂಗ್? 8,000 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಮೈ ಡಿಯರ್ಸ್. ಸೊ ಸರ್ಪ್ಲಸ್ ನಿಲ್. Recovery nil. Irrecoverable nil. Surplus after recovery nil. Payment 36,000. 36,000. Fourth year my dears. Fourth year 8,000 into 4 32,000 my dears. 32,000. So short workings once again 4,000. Correct? 4,000 Yes, short sir. workings. Surplus nil my dears. Recovery nil my dears. Irrecoverable nil my dears. ಯಾಕಂದ್ರೆ ಇನ್ನೂ ಒಂದು ವರ್ಷ ಟೈಮ್ ಇದೆ. Surplus after recovery of short workings nil. Payment 36,000. 36,000. Right to recap short working first 5 years ಅಂತ ಹೇಳಿದ್ದಾರೆ. 5 years. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನು ಕವನ ಅವರ ಸಮಸ್ಯೆ? Right. My dears, 5th year. This is the last year for recovery of short workings. This is the last year for recovery of short workings. 9,000 into 4 my dears. 9,000 into 4. 36,000 my dears. Wait a minute.
36,000. 36,000 my dears. Minimum rent 36,000 ಇದೆ. ನಮಗೆ ಬಂದಿರೋ ರಾಯಲ್ಟಿನೂ 36,000 ಇದೆ. There is no short working, there is no surplus, there is no recovery because there is no surplus, recovery but irrecoverable. My dears, ಇದೆಲ್ಲ ಟೋಟಲ್ ಮಾಡ್ಕೋಬೇಕು. ಇದೆಲ್ಲ ಟೋಟಲ್ ಮಾಡ್ಕೊಂಡ್ರೆ irrecoverable ಆಗುತ್ತೆ. 16 plus 12 28 28 plus 8 36 40,000. ನಮಗೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಮೌಂಟ್ ಸಿಕ್ಕಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇರ್ರಿಕವರಬಲ್ ಗೆ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡಿದೀನಿ. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್ ಪೇಮೆಂಟ್ ಈಗ ಎಷ್ಟು ಕೊಡ್ಬೇಕು? 36,000. This is called very important part of the problem. ಇದೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸರ್ಪ್ಲಸ್ ಬರ್ತಿತ್ತು, ರಿಕವರಿ ಮಾಡ್ಕೊಳ್ತಿದ್ರು. ಈ ಪ್ರಾಬ್ಲಮ್ ಅಲ್ಲಿ ಬರ್ಲಿಲ್ಲ, ಇರ್ರಿಕವರಬಲ್. ಅದಕ್ಕೆ ನಾನು ಹೇಳಿದ್ದು ಪ್ರಾಬ್ಲಮ್ ಯಾವ ತರ ಬಂದ್ರೆ ಆ ತರ ಸಾಲ್ವ್ ಮಾಡಿ. ನಾನು ಎಷ್ಟೇ ಪ್ರಾಬ್ಲಮ್ ಮಾಡಿದ್ರು ನಿಮ್ಮನ್ನ ಸ್ಯಾಟಿಸ್ಫೈ ಮಾಡಕ್ ಆಗೋಲ್ಲ. ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದ್ದಾರೆ? ಫಸ್ಟ್ ಇಯರ್ ಸರ್ಪ್ಲಸ್ ಬರ್ಬೋದು. ಫಸ್ಟ್ ಇಯರ್ ಸರ್ಪ್ಲಸ್ ಬಂತಾ, ಸೆಕೆಂಡ್ ಇಯರ್ ಸರ್ಪ್ಲಸ್ ಬಂತಾ, ರಿಕವರಿ ಮಾಡ್ಕೊಳ್ಳಿ. ಥರ್ಡ್ ಇಯರ್ ಸರ್ಪ್ಲಸ್ ಬಂತಾ, ರಿಕವರಿ ಮಾಡ್ಕೊಳ್ಳಿ. ಫೋರ್ತ್ ಇಯರ್ ಸರ್ಪ್ಲಸ್ ಬಂತಾ, ರಿಕವರಿ ಮಾಡ್ಕೊಳ್ಳಿ. ಎಲ್ಲಿ ಸರ್ಪ್ಲಸ್ ಬಂದ್ರೆ ಅಲ್ಲಿ ರಿಕವರಿ ಮಾಡ್ಕೊಳ್ಳಿ. ಸರ್ಪ್ಲಸ್ಸೇ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ? ಇರ್ರಿಕವರಬಲ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಹೆಂಗಿದ್ರೆ ಪ್ರಾಬ್ಲಮ್ ಹಂಗ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಒಂದೇ ತರದ ಪ್ರಾಬ್ಲಮ್ ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಮೈ ಡಿಯರ್ಸ್. ಒಂದೇ ತರದ ಪ್ರಾಬ್ಲಮ್ ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ದೆನ್ 10,000 into 4 40,000 ಬರುತ್ತೆ. 40,000. So there is no short working, there is a surplus. ಎಷ್ಟು surplus? 4,000 surplus. 4,000 ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗಿಲ್ಲ. ಯಾಕೆಂದ್ರೆ ಫಸ್ಟ್ 5 years ಅಲ್ಲೇ ರಿಕವರಿ ಮಾಡ್ಕೋಬೇಕು, ಆಮೇಲೆ ಬಂದ್ರೆ ರಿಕವರಿ ಮಾಡ್ಕೊಳಂಗಿಲ್ಲ. ಇರ್ರಿಕವರಬಲ್ ಆಲ್ಸೋ ನಿಲ್. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್. ಪೇಮೆಂಟ್ ಬಂದು ನಾವ್ ಎಷ್ಟು ಪೇ ಮಾಡ್ಬೇಕು ಇಲ್ಲಿ ಹೇಳಿ? ಪೇಮೆಂಟ್ 40,000 ಪೇಮೆಂಟ್ ಮಾಡ್ಬೇಕು. Again 11,000 into 4 my dears. 11,000 into 4 44,000. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ನಿಲ್ ಸರ್ಪ್ಲಸ್ ಬರುತ್ತೆ ಮೈ ಡಿಯರ್ಸ್. 36 plus 8,000 rupees. 8,000 rupees surplus. But ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ, ಇರ್ರಿಕವರಬಲ್ ಮಾಡೋ ರೈಟ್ಸ್ ಇಲ್ಲ, ಸರ್ಪ್ಲಸ್ ಆಫ್ಟರ್ ರಿಕವರಿ ಇಲ್ಲ. The payment is 44,000. 44,000. The method of solving analysis of royalty table, my dear. Analysis of royalty table. 14 marks entry ಆಗಕ್ಕಾಗೋದು. ಬರೀ ಪ್ರಾಬ್ಲಮ್ಸ್ ಚಿಕ್ಕು ಮಾಡಿಸ್ತಾ ಇದೀರ ಅನ್ಕೋಬೇಡಿ. 6 marks ಪ್ರಾಬ್ಲಮ್ಸ್ ಇದು ಮೈ ಡಿಯರ್ಸ್. ಈಗ ಈ ಪ್ರಾಬ್ಲಮ್ ನೀವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 2 years ಇದು ಆಗೋಲ್ಲ ನಿಮ್ ಕೈಯಲ್ಲಿ, ಇದು ಆಗೋಲ್ಲ. ವೆಯ್ಟ್ ಎ ಮಿನಿಟ್. ಎಷ್ಟಿದೆ ಟೈಮು? 4 minutes ಇದೆ. ಈ ತರದ್ದೇ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಬಿಡ್ತೀನಿ ಮೈ ಡಿಯರ್. ಅದು ನೆಕ್ಸ್ಟ್ ಪ್ರಾಬ್ಲಮ್ ನಾನೇ ಮಾಡಿಸ್ತೀನಿ. ಈ ತರದ್ದೇ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತೀನಿ ನೋಡಿ. ಇದು ಹೋಮ್ವರ್ಕ್ ಪ್ರಾಬ್ಲಮ್ ಮೈ ಡಿಯರ್ಸ್. ಸೊ ಫಿಕ್ಸ್ಡ್ ರೆಂಟ್, ಮಿನಿಮಮ್ ರೆಂಟ್ ನ 48,000 ಮಾಡ್ತಿದ್ದೀನಿ ಮೈ ಡಿಯರ್ಸ್. 48,000 ಮಾಡ್ತಿದ್ದೀನಿ. ರಾಯಲ್ಟಿ 6 ಕೊಡ್ತಿದ್ದೀನಿ. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ ಫಸ್ಟ್ 5 years ಇರ್ಲಿ. ಅರ್ಥ ಆಗ್ತಿದ್ಯಾ ಮೈ ಡಿಯರ್ಸ್? ಔಟ್ಪುಟ್ ನೋಡಿ ಕೊಡ್ತಿದ್ದೀನಿ. 5 6 7 8 9 12 11 ಇರ್ಲಿ. ಅದು 11 ಇರ್ಲಿ ಮೈ ಡಿಯರ್ಸ್. 5 6 30 36 42 48 ಫಸ್ಟ್ 5 years ಮೈ ಡಿಯರ್ಸ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ? 9th ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇದನ್ನ ನೀವು ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ಕಳಿಸಿ ನನಗೆ. ಇಂಡಿವಿಜುವಲ್ ಆಗಿ ಕಳಿಸಿ, ರೈಟಾ? ಸೊ ಅಂಟಿಲ್ ಟೇಕ್ ಕೇರ್. ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ನಿಮ್ಗೆ ಟೈಮ್ ಟೇಬಲ್ ಕಳಿಸ್ತೀನಿ. ಆಗ ನೀವು ಇದು ಮಾಡ್ಬೋದು.